ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಈವ್ನಿಂಗ್ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಕಾನ್ಫ್ಲಿಕ್ಟ್ ಎನರ್ಜಿ, ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ವಿಷಯಕ್ಕೆ ಡಿಸ್ಪ್ಯೂಟ್ ಆಗಿರ್ಬೋದು, ಆರ್ಗ್ಯುಮೆಂಟ್ ಕೂಡ ಆಗಿರ್ಬೋದು. ಆ ವ್ಯಕ್ತಿ ಆ ವಿಷಯವನ್ನು ಇನ್ನೂ ಮರ್ತಿಲ್ಲ ಅನ್ನೋ ಹಾಗೆ ಎನರ್ಜಿ ಇದೆ. ಆ ಮಾತುಗಳನ್ನು ಹೃದಯಕ್ಕೆ ಅಂಟಿಸ್ಕೊಂಡೇ ಕೂತಿದ್ದಾರೆ. ನಿಮ್ಮ ಪರ್ಸನ್ ಕೂಡ ನೀವು ಹೇಳಿದ್ದು ಒಂದೇ ರೀತಿ, ಅವ್ರು ಅರ್ಥ ಮಾಡ್ಕೊಂಡಿದ್ದು ಇನ್ನೊಂದು ರೀತಿ ಆಗಿರ್ಬೋದು. ಹಾಗಾಗಿ ಒಂದು ಚಿಕ್ಕ ವಿಷಯ ಕೂಡ ತುಂಬ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಆ ಟೈಮ್ನಲ್ಲಿ ನಿಮ್ಮಿಬ್ಬರ ನಡುವೆ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿದೆ. ನೀವು ತುಂಬ ಹರ್ಟ್ ಮಾಡಿದ್ದೀರಾ ಅನ್ನೋ ರೀತಿ ಅವರು ಥಿಂಕ್ ಮಾಡಿರ್ಬೋದು. ನಿಮ್ಮ ಯಾವುದೋ ಒಂದು ಮಾತನ್ನು ತುಂಬ ಡೀಪ್ ಆಗಿ ತಗೊಂಡಿರ್ಬೋದು. ಅಂದರೆ ನೀವು ಹೇಳಿರೋ ಮಾತು ಒಂದಾದರೆ ಅವರು ಅರ್ಥ ಮಾಡ್ಕೊಂಡಿರೋದು ಇನ್ನೊಂದು ರೀತಿ ಆಗಿರ್ಬೋದು. ಸೊ ಸಡನ್ನಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮಾಡಿರ್ಬಹುದು, ಮಾತಾಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಿರ್ಬೋದು. ಎಲ್ಲ ರೀತಿಯ ಕಾಂಟ್ಯಾಕ್ಟ್ ಕೂಡ ನಿಮ್ಮ ಜೊತೆ ಕಟ್ ಮಾಡ್ಕೊಂಡಿರ್ಬೋದು. ಅವರಿಗೆ ಅದೇ ಸರಿ ಅಂತ ಅನಿಸಿರ್ಬೋದು. ಆ ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ಅಥವಾ ಈ ಪರ್ಸನ್ ತುಂಬ ಸಿಟ್ಟಿನಲ್ಲಿ ಇರುವ ಎನರ್ಜಿಯಲ್ಲಿದ್ದರು. ಅವರಿಗೆ ನಿಮ್ಮಿಂದ ಇಂಥದ್ದಾಗಬಹುದು ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆದರೆ ಅವರು ಆ ಮಾತುಗಳನ್ನು ತುಂಬ ಡೀಪಾಗಿ ತಗೊಂಡ್ರು. ಅದನ್ನು ಮರ್ತೇ ಇರಲಿಲ್ಲ ಅವರು. ಅದನ್ನು ಈಗೋ ವಿಚಾರವಾಗಿ ಮಾಡಿಕೊಂಡ್ರು. ಇಲ್ಲ ಅಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡ್ರು. ಹಾಗಾಗಿ ನಿಮ್ಮಿಬ್ಬರ ನಡುವೆ ಏನೋ ದೊಡ್ಡ ವಿಷಯ ನಡೆದಿರಬಹುದು. ಬ್ರೇಕಪ್ ಅಥವಾ ಸಪ್ರೇಷನ್ ಸುಮ್ಮನೆ ಆಗಿಲ್ಲ, ಅದರ ಹಿಂದೆ ಯಾವುದೋ ಒಂದು ರೀಸನ್ ಇದೆ. ಆ ರೀಸನ್ ಏನೇ ಇರಲಿ, ಅದರಿಂದ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಹಾಳಾಗಿರ್ಬೋದು. ಆದರೆ ಆ ಸಮಯ ಸರಿಯಾಗಿರಲಿಲ್ಲ. ಆ ಸಮಯದಲ್ಲಿ ಎಲ್ಲ ವಿಷಯಗಳು ತುಂಬ ದೊಡ್ಡದಾಗಿ ಕ್ರಿಯೇಟ್ ಆಗಿರಬಹುದು, ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗಿರ್ಬೋದು. ರಿಯಲೈಸೇಷನ್ ಎನರ್ಜಿ, ಈಗ ರೈಟ್ ನೌ ನಿಮ್ಮ ಪರ್ಸನ್ನ ಥಿಂಕಿಂಗ್ ಸಂಪೂರ್ಣ ಬ್ರೇಕ್ ಮಾಡುವ ಒಂದು ಎನರ್ಜಿ ಇದೆ. ಅವರು ನಿಮ್ಮ ಬಗ್ಗೆ ಮಾಡಿಕೊಂಡಿದ್ದ ಏನು ವಿಚಾರಗಳಿತ್ತು ಮನಸ್ಸಲ್ಲಿ, ಈಗ ಬ್ರೇಕ್ ಆಗಿದೆ. ಅವರ ಈಗೋ ಅನ್ನೋದು ಡೌನ್ ಆಗ್ತಾ ಇದೆ. ಇತ್ತೀಚೆಗೆ ಅವರ ಥಿಂಕಿಂಗ್ ನಿಮ್ಮ ಬಗ್ಗೆ ಚೇಂಜ್ ಆಗಿರ್ಬೋದು. ಅಥವಾ ಅವರ ಮುಂದೆ ಯಾವುದೋ ಟ್ರುತ್ ಅನ್ನೋದು ಬಂದಿರಬಹುದು, ಯಾವುದೋ ಒಂದು ಸತ್ಯ ಅನ್ನೋದು ಬಂದಿರ್ಬೋದು. ಒಬ್ಬ ವ್ಯಕ್ತಿಗೆ ರಿಯಲೈಸೇಷನ್ ಆದಾಗ ಅವರ ಪ್ರಪಂಚವೇ ಅಲ್ಲಾಡ್ಬಿಟ್ಟ ಹಾಗೆ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಅವರ ವರ್ಡೇ ಶೇಕ್ ಆಗಿರುವ ಹಾಗೆ ಅವ್ರಿಗೆ ಅನಿಸಿರ್ಬೋದು. ಯಾವುದೋ ಒಂದು ವಿಷಯ ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಅವರ ಥಿಂಕಿಂಗ್ ಈಗ ಚೇಂಜ್ ಆಗ್ತಾ ಇದೆ. ಅಥವಾ ಈಗ ಅವರಿಗೆ ಅವರು ಎಷ್ಟು ರಾಂಗ್ ಇದ್ದರು ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಯಾಕೆಂದರೆ ಕೆಲವೊಮ್ಮೆ ಚಿಕ್ಕ ವಿಷಯವನ್ನು ತುಂಬ ದೊಡ್ಡದಾಗಿ ಮಾಡ್ಕೊಳ್ತೀವಿ. ಆ ಟೈಮ್ನಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಆದರೆ ರಿಯಲೈಸೇಷನ್ ಬಂದ ನಂತರ ಅದರ ಫೀಲ್ ಆಗುತ್ತೆ. ಸೊ ಅದೇ ರಿಯಲೈಸೇಷನ್ ಈ ವ್ಯಕ್ತಿಗೂ ಕೂಡ ಬಂದಿದೆ. ಅವರಿಗೆ ಒಂದು ಅವೇಕ್ನಿಂಗ್ ಆಗಿದೆ. ಸಪ್ರೆಸ್ಡ್ ಎನರ್ಜಿ, ನಿಮ್ಮ ಪರ್ಸನ್ ಅಥವಾ ಈ ವ್ಯಕ್ತಿ ಇಷ್ಟು ದಿನ ಯಾವ ಝೋನ್ನಲ್ಲಿ ಬದುಕ್ತಾ ಇದ್ರು ಅಂದರೆ, ಆ ಝೋನ್ ಏನಂದರೆ ನನ್ನ ಜೊತೆ ತಪ್ಪಾಗಿದೆ, ನನ್ನ ಜೊತೆ ರಾಂಗ್ ಆಗಿದೆ. ಅವರಿಗೆ ಯಾವಾಗಲೂ ಇದೇ ಫೀಲಿಂಗ್ ಇತ್ತು. ನೀವು ಅವ್ರ ಜೊತೆ ತಪ್ಪು ಮಾಡಿದ್ದೀರಾ, ನೀವು ಅವರನ್ನು ತುಂಬ ಲೈಟಾಗಿ ತೊಗೊಂಡಿದ್ದೀರಾ, ಅವರ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡಲಿಲ್ಲ. ಅವರು ಯಾವಾಗಲೂ ಇದೇ ಎನರ್ಜಿಯಲ್ಲಿ ಯೋಚನೆ ಮಾಡ್ತಾ ಬಂದಿದ್ದರು. ಆದರೆ ಇವತ್ತು ಈ ಎನರ್ಜಿ ಸಂಪೂರ್ಣ ಕೊಲ್ಯಾಪ್ಸ್ ಆಗಿದೆ. ಇಷ್ಟು ದಿನ ಸತ್ಯ ಅಂತ ನಂಬ್ಕೊಂಡಿದ್ದ ವಿಷಯ ಇವತ್ತು ಅವರ ಕಣ್ಣ ಮುಂದೆ ಕೊಲ್ಯಾಪ್ಸ್ ಆಗಿದೆ. ಈ ಪರ್ಸನ್ ಒಂದು ಕಂಫರ್ಟ್ ಝೋನ್ ಮಾಡ್ಕೊಂಡಿದ್ರು. ಆ ಝೋನ್ನಲ್ಲೇ ಇರೋದು ಅವರಿಗೆ ಸರಿ ಅಂತ ಅನ್ನಿಸ್ತಾ ಇತ್ತು. ಅವರನ್ನು ಅವರು ಕಟ್ ಹಾಕ್ಕೊಂಡಿರುವಂತಹ ವ್ಯಕ್ತಿಯಂತೆ ಇದ್ದರು. ಆದರೆ ಇವತ್ತು ಆ ಬಂಧನ ಏನಿದೆ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಫ್ರೀಡಮ್ ಅನ್ನೋದು ಸಿಕ್ಕಿದೆ. ಅವರ ಮನಸ್ಸಿಗೆ ಫ್ರೀಡಮ್ ಅನ್ನೋದು ಸಿಕ್ಕಿದೆ. ತುಂಬ ದಿನಗಳಿಂದ ಅವರೊಳಗಡೆ ಹೈಡ್ ಮಾಡ್ಕೊಂಡಿದ್ದ ಪೇಯ್ನ್
ಇಂದ ಫ್ರೀಡಮ್ ಸಿಕ್ಕಿದೆ. ಆ ಪೇಯ್ನನ್ನು ಅವರೇ ಹಿಡ್ಕೊಂಡಿದ್ರು, ಅವರೇ ಸ್ಟಕ್ ಮಾಡ್ಕೊಂಡಿದ್ರು. ಯಾಕೆಂದರೆ ಆ ಪೇಯ್ನ್ ಅವರಿಗೆ ಯಾವ ಫೀಲಿಂಗ್ಸ್ ಕೊಡ್ತಿತ್ತು ಅಂದರೆ, ನಾನೇ ವಿಕ್ಟಿಮ್, ನನ್ನ ಜೊತೆ ರಾಂಗ್ ಆಗಿದೆ, ಅಂದರೆ ನೀವು ಅವ್ರಿಗೆ ಹರ್ಟ್ ಮಾಡಿದ್ದೀರಾ, ನಿಮ್ಮಿಂದ ತಪ್ಪಾಗಿರೋದು, ಈ ರೀತಿ ಥಿಂಕ್ ಮಾಡ್ತಾಯಿದ್ರು. ಈ ಪರ್ಸನ್ ಅವರ ಸುತ್ತಮುತ್ತ ಇರುವ ಜನರಿಗೂ ಇದೇ ಸ್ಟೋರಿ ಹೇಳಿರ್ಬೋದು. ಅಂದರೆ ನನ್ನ ಜೊತೆ ರಾಂಗ್ ಆಗಿದೆ, ಅವರು ನನ್ನ ಜೊತೆ ಈ ರೀತಿ ಬಿಹೇವ್ ಮಾಡಿದ್ರು ಅಂತ ಫ್ರೆಂಡ್ಸ್ಗಳ ಹತ್ರ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಆ ರೀತಿ ಹೇಳ್ಕೊಂಡಿರ್ಬೋದು. ಅವರ ಫ್ರಸ್ಟ್ರೇಷನನ್ನು ಹೊರಹಾಕೋದು, ಅವರ ಪೇಯ್ನನ್ನು ತೋರಿಸೋದು, ಇದೆಲ್ಲ ಮಾಡಿರ್ಬೋದು. ಅಷ್ಟೇ ಅಲ್ಲ, ಆ ಸ್ಟೋರಿಯನ್ನು ಅವರೇ ನಿಜ ಅಂತ ನಂಬ್ಕೊಂಡಿದ್ರು. ಅದೇ ಲೈಫನ್ನು ಅವರಲ್ಲಿ ಮನಸ್ಸಿನಲ್ಲಿ ತುಂಬಿಕೊಂಡಿದ್ರು. ಅದರಲ್ಲೇ ಅವರಿಗೆ ಕಂಫರ್ಟ್ ಝೋನ್ ಅನ್ನೋದು ಸಿಗ್ತಾ ಇತ್ತು. ಅದಕ್ಕೆ ಆ ಝೋನ್ನಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಅವರನ್ನೇ ಅವರು ಕಟ್ ಹಾಕ್ಕೊಂಡಿದ್ರು. ಆದರೆ ಇವತ್ತು ಅವರಿಗೆ ಫ್ರೀಡಮ್ ಸಿಕ್ಕಿದೆ, ಇವತ್ತು ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ. ಅದರಿಂದ ಅವರು ಆ ಝೋನ್ನಿಂದ ಹೊರಗಡೆ ಬರ್ತಾ ಇದ್ದಾರೆ. ಇವತ್ತು ಆ ಸತ್ಯ ಗೊತ್ತಾಗ್ತಾ ಇದೆ. ಈ ಒಂದು ಕಂಪ್ಲೀಟ್ ಎನರ್ಜಿ ಏನಿದೆ, ನಾನು ಮೊದಲೇ ಹೇಳಿದ ಹಾಗೆ ಅವರ ಮನಸ್ಸಿಗೆ ಒಂದು ಫ್ರೀಡಮ್ ಸಿಕ್ಕಿದೆ. ಹೊಸ ಬಿಗಿನಿಂಗ್ ಕಡೆ ಈ ಪರ್ಸನ್ ಮೂವ್ ಆಗ್ತಾ ಇದ್ದಾರೆ. ಆದರೆ ಇಷ್ಟು ದಿನ ಅವ್ರು ಯಾಕೆ ಈ ಸಿಚುವೇಷನಲ್ಲಿ ಇದ್ದರು ಅಂದರೆ, ಯಾವುದೋ ಒಂದು ಸ್ಟಕ್ ಆಗಿರುವಂತಹ ಸಿಚುವೇಶನ್ ಅವರ ಸುತ್ತಮುತ್ತ ವಾಲ್ ಥರ ಇತ್ತು. ಸೊ ಅವರು ಮಾಡಿದ್ದೇ ಸರಿ ಅನ್ನುವಂತಹ ಎನರ್ಜಿಯಲ್ಲಿತ್ತು, ಕ್ಲಾರಿಟಿ ಎನರ್ಜಿ. ಈ ವ್ಯಕ್ತಿ ಇವರ ಸುತ್ತಮುತ್ತ ಏನೇ ಸಿಚುವೇಶನ್ ಇರಬಹುದು, ಸೊ ಅದೆಲ್ಲದರಿಂದ ಹೊರಗಡೆ ಬರ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಸಲ ಸತ್ಯವನ್ನು ಅಕ್ಸೆಪ್ಟ್ ಮಾಡಿದ್ರೆ ಲೈಫ್ ತುಂಬ ಈಸಿ ಆಗುತ್ತೆ. ಅದಕ್ಕೆ ಸತ್ಯ ಹೇಳೋ ಧೈರ್ಯ ಕೂಡ ಬೇಕು, ಸತ್ಯ ಕೇಳುವ ಧೈರ್ಯ ಕೂಡ ಬೇಕು. ಸೊ ಆ ಸತ್ಯ ಅವರಿಗೆ ಅರ್ಥ ಆಗಿದೆ, ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗಿದೆ. ಅವರ ಮನಸ್ಸಿನಲ್ಲಿದ್ದ ಏನೇ ಕಹಿ ಘಟನೆಗಳಿದ್ರು, ಕಹಿ ನೆನಪುಗಳಿದ್ರು, ಅದರಿಂದ ಹೊರಗಡೆ ಬಂದಿದ್ದಾರೆ. ಆ ಕಂಫರ್ಟ್ ಝೋನ್ನಿಂದ ಹೊರಗಡೆ ಬಂದಿದ್ದಾರೆ. ಅಂದರೆ ಎಲ್ಲಿ ಅವರು ಸ್ಟಕ್ ಆಗಿದ್ರು, ನಿಮ್ಮದೇ ತಪ್ಪು ಅಂತ ಯೋಚನೆ ಮಾಡ್ತಾಯಿದ್ರು, ಆ ಕಂಫರ್ಟ್ ಝೋನ್ನಿಂದ ಹೊರಗಡೆ ಬಂದಿದ್ದಾರೆ. ರೀಚ್ ಔಟ್ ಎನರ್ಜಿ. ಈ ಪರ್ಸನ್ ನಿಮ್ಮ ಕಡೆಗೆ ರೀಚ್ ಔಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ನಿಮಗೆ ಹೇಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಹೃದಯದಲ್ಲಿ ತುಂಬ ವಿಷಯಗಳಿದೆ, ತುಂಬ ರೆಸ್ಟ್ಲೆಸ್ನೆಸ್ ಕೂಡ ಇದೆ. ಒಂದು ರೆಬಲ್ ಎನರ್ಜಿ, ಅಂದರೆ ಹಳೆಯ ವಿಷಯಗಳನ್ನು ಬಿಡಬೇಕು, ಪಾಸ್ಟ್ನಲ್ಲಿ ಸಿಕ್ಕಾಕೊಳ್ಬಾರ್ದು, ಅವರ ಲೈಫನ್ನು ಅವರ ಹಾರ್ಟ್ ಹೇಳಿದ ಹಾಗೆ ಕೇಳಬೇಕು, ಅದೇ ಎನರ್ಜಿಯಲ್ಲಿದ್ದಾರೆ. ಮತ್ತು ಈ ರಿಲೇಷನ್ಶಿಪ್ ಬೇಕು ಅನ್ನೋ ರೀತಿ ಈ ಕನೆಕ್ಷನನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗಬೇಕು, ಇಬ್ಬರು ಎಫರ್ಟ್ ಹಾಕಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಮತ್ತೊಂದು ಸಲ ಹೊಸ ಬಿಗಿನಿಂಗ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಪಾಸ್ ಆ್ಯಂಡ್ ಪ್ರಿಪ್ರೇಷನ್ ಎನರ್ಜಿ. ಇನ್ನೂ ಅವರು ನಿಮ್ಮ ಜೊತೆ ಮಾತಾಡುವ ಧೈರ್ಯ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಪಾಸ್ ಎನರ್ಜಿ ಇದೆ, ಒಂದು ಎನರ್ಜಿ ಅವರನ್ನು ಸ್ಟಕ್ ಮಾಡಿದೆ. ನಾನು ಹೇಗೆ ಮಾತಾಡಲಿ, ನಾನು ಹೇಗೆ ಸ್ಟಾರ್ಟ್ ಮಾಡಲಿ ಅಂತ ಸೆಲ್ಫ್ ಡೌಟ್ ಬರ್ತಾ ಇದೆ. ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಅವರನ್ನೇ ಅವರು ಮೆಂಟಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅವರ ಮೈಂಡ್ನಲ್ಲಿ ತುಂಬ ಕ್ವಶನ್ ಓಡಾಡ್ತಾ ಇದೆ. ಈ ಕ್ವಶನ್ಗಳ ಜೊತೆ ಅವರೇ ಹೋರಾಡ್ತಾ ಇದ್ದಾರೆ. ಈಗ ನಿಮ್ಮ ಪರ್ಸನ್ ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ, ಅವರು ಆ ನೆಗೆಟಿವ್ ಥಿಂಕಿಂಗ್ನಿಂದ ತುಂಬ ಸ್ಟಕ್ ಆಗಿದ್ರು. ಸೊ ಈ ರಿಲೇಷನ್ಶಿಪ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಈ ಕನೆಕ್ಷನ್ ಹೇಗೆ ಹೀಲ್ ಮಾಡೋದು, ಅದೇ ಅವರ ಮೈಂಡಲ್ಲಿ ಓಡ್ತಾ ಇರುವಂತಹ ದೊಡ್ಡ ಕ್ವಶನ್. ಅವರಿಗೆ ಈಗ ಒಂದು ಆಸೆ, ಯಾವುದೇ ಕಾನ್ಫ್ಲಿಕ್ಟ್ ಮತ್ತೆ ಬರಬಾರ್ದು, ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು. ಯಾಕೆಂದರೆ ಈ ರೀತಿಯ ಲೈಫ್ನಿಂದ ಅವರು ಈಗಾಗಲೇ ತುಂಬ ಟಯರ್ಡ್ ಆಗಿದ್ದಾರೆ. ಪೇಷನ್ಸ್ ಆ್ಯಂಡ್ ಟ್ರಸ್ಟ್ ಎನರ್ಜಿ. ಈಗ ಅವರು ನಿಮ್ಮಿಬ್ಬರ ನಡುವಿನ ಎಲ್ಲ ಕಾನ್ಫ್ಲಿಕ್ಟ್ ಮುಗಿಬೇಕು ಅಂತ ಬಯಸ್ತಾ ಇದ್ದಾರೆ. ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರಿಗೆ ಟೈಮ್ ಜೊತೆ ಎಲ್ಲವೂ ಸರಿಯಾಗುತ್ತೆ ಅನ್ನೋ ಟ್ರಸ್ಟ್ ಕೂಡ ಇದೆ. ಅವರೀಗ ಮೆಚ್ಯೂರ್ ಆಗಿದ್ದಾರೆ. ಅವರಿಗೆ ಈಗ ಕ್ಲಾರಿಟಿ ಬಂದಿದೆ. ಈಗ ಅವರು ವಿಷಯಗಳನ್ನು ಕ್ಲಿಯರ್ ಆಗಿ ನೋಡುವಂತಹ ಸ್ಥಿತಿಯಲ್ಲಿದ್ದಾರೆ. ನಿಮ್ಮ ಮೇಲಿನ ಅವರ ಟ್ರಸ್ಟ್ ಮತ್ತೆ ಬಿಲ್ಡ್ ಆಗ್ತಾ ಇದೆ. ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ನೀವು ನಿಮ್ಮ ಜಾಗದಲ್ಲಿ ಕರೆಕ್ಟ್ ಇದ್ರಿ. ಅದು ಅವರಿಗೆ ಈಗ ರಿಯಲೈಸೇಷನ್ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ನಡುವೆ ಎಲ್ಲವೂ ಮತ್ತೆ ಸರಿಯಾಗುವ ದಿನಕ್ಕಾಗಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ಅಥವಾ ನೀವು ಅವರ ಮೇಲೆ ಮತ್ತೆ ಟ್ರಸ್ಟ್ ಇಡುವ ದಿನಕ್ಕಾಗಿ ಕಾಯ್ತಾ ಇದ್ದಾರೆ. ಇನ್ನರ್ ವಾಯ್ಸ್ ಎನರ್ಜಿ. ಈಗ ಈ ಪರ್ಸನ್ ಬೇರೆಯವರ ಮಾತು, ಬೇರೆ ಸಿಚುವೇಶನನ್ನು ಕೇಳ್ತಾ ಇಲ್ಲ, ಆ್ಯಕ್ಷನ್ ತಗೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈಗ ಅವರು ಯಾವ ಮ್ಯಾನಿಪುಲೇಷನ್ಗೂ ಒಳಗಾಗ್ತಾ ಇಲ್ಲ. ಅವರ ಹಾರ್ಟ್ ಒಪ್ಪುವ ಡಿಸಿಷನ್ಗಳನ್ನು ತಗೊಳ್ತಾ ಇದ್ದಾರೆ. ಸ್ಟ್ರೆಸ್ ಆ್ಯಂಡ್ ಫಿಯರ್ ಎನರ್ಜಿ. ಈ ಪರ್ಸನ್ ತುಂಬ ಸ್ಟ್ರೆಸ್ನಲ್ಲಿದ್ದಾರೆ. ಒಂದು ಕಡೆ ಎಲ್ಲ ಇಲ್ಯೂಷನ್ಗಳು ಡೌನ್ ಆಗ್ತಾ ಇದೆ, ಎಲ್ಲ ಟ್ರೂತ್ಗಳು ಅವರಿಗೆ ಗೊತ್ತಾಗ್ತಾ ಇದೆ, ಸತ್ಯ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ಈಗ ಅವರಿಗೆ ಒಂದು ದೊಡ್ಡ ಫಿಯರ್ ಕೂಡ ಇದೆ. ನಾನು ನನ್ನ ಆ್ಯಕ್ಷನ್ಸ್ನಿಂದ ಇವರನ್ನು ಶಾಶ್ವತವಾಗಿ ದೂರ ಮಾಡ್ಕೊಂಡ ಅನ್ನೋ ಭಯ ಅವರಿಗೆ ಕಾಡ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಅವರು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದರು.
ಬೇರೆಯವ್ರಿಗೆ ತುಂಬ ಪ್ರಿಯಾರಿಟಿ ಕೊಟ್ಟಿರ್ಬೋದು. ನಿಮ್ಮ ಸೈಡನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ದೊಡ್ಡ ಮಿಸ್ಟೇಕ್ ಮಾಡಿದರು. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ, ನೀವು ಹರ್ಟ್ ಆಗಿದ್ದೀರಾ, ನಿಮ್ಮ ಪರ್ಸನ್ ಕೂಡ ಹರ್ಟ್ ಆಗಿದ್ದಾರೆ, ಈ ರಿಲೇಷನ್ಶಿಪ್ ಕೂಡ ಹರ್ಟ್ ಆಗಿದೆ, ಎಲ್ಲವೂ ಹರ್ಟ್ ಆಗಿದೆ. ಈಗ ಅವರಿಗೆ ಒಂದೇ ಭಯ, ಎಲ್ಲವೂ ನನ್ನ ಕೈಯಿಂದ ಜಾರಿ ಹೋಗ್ತಾ ಇದೆಯಾ, ನಾನು ಎಲ್ಲವನ್ನು ದೂರ ಮಾಡಿಕೊಂಡ ಅನ್ನೋದು. ಈಗ ಮತ್ತೆ ನಿಮ್ಮ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡೋದು ಅವರಿಗೆ ಒಂದು ಚಾಲೆಂಜ್ ಆಗಿದೆ. ಯಾಕೆಂದರೆ ಅವ್ರು ನಿಮ್ಮ ಜೊತೆ ನಡ್ಕೊಂಡ ರೀತಿ ನೋಡಿದ್ರೆ ಬಹುಶಃ ಇಷ್ಟು ಮಿಸ್ಟೇಕ್ ಮಾಡಿದ ಅವರನ್ನು ನೀವು ಫರ್ಗಿವ್ ಮಾಡಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲೂ ಅವರ ಬಗ್ಗೆ ತುಂಬ ಸಿಟ್ಟಿರ್ಬೋದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಕಾಂಪ್ರಮೈಸ್ ಎನರ್ಜಿ. ಈಗ ಅವರು ಕಾಂಪ್ರಮೈಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಹೇಗಾದರೂ ಒಂದು ಸೊಲ್ಯೂಷನ್ ಹುಡುಕಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ಸಿಚುವೇಶನನ್ನು ಸರಿ ಮಾಡಬೇಕು ಅನ್ನೋ ಆಸೆ ಅವರಿಗಿದೆ. ಆದರೆ ಅವರು ತುಂಬ ಸ್ಟ್ರೆಸ್ನಲ್ಲಿದ್ದಾರೆ, ತುಂಬ ಫಿಯರ್ ಕೂಡ ಇದೆ. ನೋಡಿ, ಯಾರ ಮೇಲೆ ಅವರು ಲೈಫ್ನಲ್ಲಿ ಹೆಚ್ಚು ಟ್ರಸ್ಟ್ ಇಟ್ಟಿದ್ರೋ, ಸೊ ಅದರಿಂದ ಕೂಡ ಅವರ ಮನಸ್ಸಿಗೆ ನೋವಾಗಿರ್ಬೋದು ಕೆಲವರ ವಿಷಯದಲ್ಲಿ. ಈಗ ಆ ವ್ಯಕ್ತಿಯ ಕಾರಣದಿಂದ ಅವರು ಲೈಫ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ಬೋದು. ಅವರ ಲೈಫ್ ಸಂಪೂರ್ಣವಾಗಿ ತುಂಬ ಸ್ಟ್ರೆಸ್ ಫೀಲ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಈ ಸಿಚುವೇಶನ್ನಿಂದ ಅವರು ಹೊರಗಡೆ ಬರಬೇಕು ಅನ್ನೋ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರನ್ನು ಅಕ್ಸೆಪ್ಟ್ ಮಾಡಿದ್ರೆ ಅವರ ಲೈಫ್ ಮತ್ತೆ ಟ್ರ್ಯಾಕ್ಗೆ ಬರುತ್ತೆ ಅನ್ನೋ ಟ್ರಸ್ಟ್ ಅವರಿಗಿದೆ. ಈಗ ಅವರು ನಿಮ್ಮ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಇಡ್ತಾ ಇದ್ದಾರೆ. ಅವರಿಗೆ ಈಗ ನಿಮ್ಮ ಮೇಲೆ ಇರುವ ಟ್ರಸ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. ಒಂದು ವೇಳೆ ನೀವು ಮೊದಲೇ ಯಾವುದಾದ್ರೂ ವ್ಯಕ್ತಿಯ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದರೆ, ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದರೆ, ನೀವು ಹೇಳಿದ ಮಾತನ್ನು ಅವರು ಆಗ ಬಿಲೀವ್ ಮಾಡಿರಲಿಲ್ಲ. ಇವತ್ತು ಅವ್ರಿಗೆ ಅದರ ರಿಗ್ರೆಟ್ ಆಗ್ತಾ ಇದೆ. ಆಗ ನಾನು ಯಾಕೆ ಇವ್ರ ಮಾತು ಕೇಳಲಿಲ್ಲ ಅಂತ ಅವರು ಅವರನ್ನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ನೀವು ಅವರ ಟ್ರೂ ವೆಲ್ ವಿಷರ್ ಆಗಿದ್ರಿ. ಆಗ ನಿಮ್ಮ ಮಾತು ಕೇಳಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಇಷ್ಟು ದೊಡ್ಡ ಸಿಚುವೇಶನ್ ಎದುರಾಗ್ತಾ ಇರಲಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ಹೇಳಿದ್ದು ಒಂದೊಂದು ನಿಜ ಆಗಿತ್ತು, ನೀವು ಹೇಳಿದ ಹಾಗೆ ಎಲ್ಲವೂ ನಡೆಯಿತು ಅಂತ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ಈಗ ನಿಮ್ಮ ನೆನಪುಗಳಲ್ಲಿ ಟ್ರ್ಯಾಪ್ ಆಗಿದ್ದಾರೆ, ನಿಮ್ಮ ಮಾತುಗಳಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ನಿಮ್ಮ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅವ್ರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಶುರು ಮಾಡಿದ್ರೆ ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ನಿರಂತರವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಅವರಿಗೆ ಯಾವುದೇ ಕಂಟ್ರೋಲ್ ಇಲ್ಲ. ಅವರಿಗೆ ಆಶ್ಚರ್ಯ ಆಗ್ತಾ ಇದೆ, ನಾನು ಇವರನ್ನು ಇಷ್ಟು ಯಾಕೆ ಮಿಸ್ಸಿಂಗ್ ಮಾಡ್ತಾ ಇದ್ದೀನಿ, ನನ್ನಿಂದ ಇವರನ್ನು ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕೆ, ಈ ಫೀಲಿಂಗ್ನಿಂದ ಅವರು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೇ ಈ ಪರ್ಸನ್ ಈಗ ರಿಗ್ರೆಟ್ನಲ್ಲೂ ಇದ್ದಾರೆ, ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಸಿಚುವೇಶನ್ನಿಂದ ಈ ರಿಲೇಷನ್ಶಿಪ್ ಈ ರೀತಿ ಆಗಿರ್ಬೋದು. ಸೊ ಅದರ ಬಗ್ಗೆ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಕೆಲವು ವಿಷಯಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವರಿಗೆ ಧೈರ್ಯ ಬರ್ತಾ ಇಲ್ಲ. ಅವರ ಕಾನ್ಫಿಡೆನ್ಸ್ ಕೂಡ ತುಂಬ ಕಡಿಮೆ ಆಗಿದೆ. ನಾನು ಏನು ಮಾಡಿಬಿಟ್ಟೆ ಅಂತ ಅವರ ಆ್ಯಕ್ಷನ್ ಬಗ್ಗೆ ತುಂಬ ರಿಗ್ರೆಟ್ ಇದೆ. ಗೈಡೆನ್ಸ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ಬೇಕು. ನಿಮ್ಮ ಕಡೆ ಲವ್ ಬರ್ತಾ ಇರುವ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಬಹಳ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದ ಸಮಯ ಅದು ಈಗ ನಿಮ್ಮ ಲೈಫ್ಗೆ ಬರ್ತಾ ಇರುವ ಸಾಧ್ಯತೆ ತುಂಬ ಇದೆ. ನಿಮ್ಮಲ್ಲಿ ತುಂಬ ಜನರಿಗೆ ನೀವು ಕಂಡಿದ್ದ ಡ್ರೀಮ್ ಕಂಪ್ಲೀಟ್ ಆಗ್ಬೋದು. ಇಲ್ಲಿವರೆಗೆ ನೀವು ಔಟ್ಸೈಡರ್ ಅನ್ನೋ ಫೀಲಿಂಗ್ನಲ್ಲಿ ಇರಬಹುದು, ಆದರೆ ಈಗ ಆ ಟ್ಯಾಗ್ ನಿಮ್ಮ ಲೈಫ್ನಿಂದ ದೂರ ಆಗುವ ಸಾಧ್ಯತೆ ಇದೆ. ನಿಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗಬಹುದು. ರಿಲೇಷನ್ಶಿಪ್ ಇಂಪ್ರೂವ್ ಆಗುವ ಎನರ್ಜಿ ಇದೆ. ಆದರೆ ನೀವು ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಒಬ್ಬರ ತಪ್ಪಿನಿಂದ ಮಾತ್ರ ರಿಲೇಷನ್ಶಿಪ್ ಅನ್ನೋದು ಹಾಳಾಗೋದಿಲ್ಲ. ಎರಡೂ ಕಡೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಇನ್ನೊಂದು ವಿಷಯ, ಎಲ್ರಿಗೂ ರಿಯೂನಿಯನ್ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವರ ಲೈಫ್ನಲ್ಲಿ ರಿಯೂನಿಯನ್ ಆಗೋದು ಸ್ವಲ್ಪ ತಡ ಆಗ್ಬೋದು. ಅಂತಹ ಸಿಚುವೇಷನ್ನಲ್ಲಿ ನೀವು ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಸಿಚುವೇಷನನ್ನು ಅಕ್ಸೆಪ್ಟ್ ಮಾಡಿ ಅರ್ಥ ಮಾಡಿಕೊಂಡು ಮುಂದೆ ಮೂವ್ ಆನ್ ಆಗಬೇಕು. ಎಲ್ಲಿ ಮುಂದೆ ನಡಿಬೇಕು, ಎಲ್ಲಿ ನಿಂತ್ಕೊಂಡ್ರೆ ಯಾವುದೇ ಪ್ರಯೋಜನ ಇದೆ ಅನ್ನೋದು ನಿಮಗೆ ಅರ್ಥ ಆಗಬೇಕು. ಕೆಲವೊಂದು ಸಲ ಎದುರಿನ ವ್ಯಕ್ತಿ ಬೇರೆ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿರ್ಬೋದು. ಅವರು ನಿಮಗಾಗಿ ತುಂಬ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ, ನಿಮಗಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಆ ಸಿಚುವೇಷನ್ನಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಟೈಮ್ ಬೇಕಾಗ್ಬೋದು. ಅಂತಹ ಟೈಮ್ನಲ್ಲಿ ಅವರಿಗಾಗಿ ವೆಯ್ಟ್ ಮಾಡ್ತಾ ಇರೋದು ಸರಿಯಲ್ಲ. ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದಾದರೆ ನಿಮ್ಮ ಬಗ್ಗೆ ಕೂಡ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡಬೇಕು. ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅದನ್ನು ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಕೆಲವರಿಗೆ ರಿಯೂನಿಯನ್ ಅನ್ನೋದು ಬೇಗನೆ ಆಗ್ಬೋದು, ಇನ್ನು ಕೆಲವರಿಗೆ ಸ್ವಲ್ಪ ಟೈಮ್ ತೊಗೊಳ್ಬೋದು. ಸೊ ಪರಿಸ್ಥಿತಿಗೆ ತಕ್ಕ ಹಾಗೆ ನಿಮ್ಮ ಲೈಫನ್ನು ಕೂಡ ನೀವು ಮರಿಬಾರ್ದು. ನಿಮ್ಮ ಫ್ಯೂಚರನ್ನು ನೀವು ಮರಿಬಾರ್ದು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಮರಿಬಾರ್ದು. ನಿಮ್ಮ ಲೈಫ್ನಲ್ಲಿ ಹ್ಯಾಪಿ ಆಗಿರೋದನ್ನು ಮರಿಬಾರ್ದು. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಮಾಡ್ತಾ ಅವರು ಕಾಲ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ ಅಂತ ಥಿಂಕ್ ಮಾಡ್ತಾ ಕೂತಷ್ಟು ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸರಿಯಾದ ಟೈಮ್ ಬಂದಾಗ ರಿಯೂನಿಯನ್ ಆಗುವಂತಹ ತುಂಬ ಚಾನ್ಸಸ್ ಇದೆ. ಆ ವ್ಯಕ್ತಿ ನಿಮ್ಮ ಕಡೆಗೆ ಬರೋದಕ್ಕೆ ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ವ್ಯಕ್ತಿ
ಈಗಲೇ ಬರಬೇಕು, ಈಗಲೇ ಕಾಲ್ ಮಾಡ್ತಾರೆ, ಈಗಲೇ ಮೆಸೇಜ್ ಮಾಡ್ತಾರೆ ಅಂತ ಓವರಾಗಿ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ಲೈಫ್ನಲ್ಲಿರುವ ಹ್ಯಾಪಿನೆಸ್ಸನ್ನು ನೀವು ಕಳ್ಕೊಳ್ಬೇಡಿ. ಅದಕ್ಕೂ ಒಂದು ಸರಿಯಾದ ಟೈಮ್ ಅನ್ನೋದು ಇದೆ. ಎಲ್ಲರ ಎನರ್ಜಿ ಕೂಡ ಒಂದೇ ರೀತಿ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಟೈಮ್ ಬರುವವರೆಗೂ ಪೇಷನ್ಸಿಂದ ಕಾಯೋದು ತುಂಬ ಒಳ್ಳೆಯದು. ಸೊ ಇದು ಇವತ್ತಿನ ಈ ವ್ಯಕ್ತಿಯ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.